ಹಲೋ ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವೆಷ್ಟೇ ಗ್ರ್ಯಾಟಿಟ್ಯೂಡ್ ಹೇಳಿದ್ರು, ಎಷ್ಟೇ ಆಫರ್ಮೇಷನ್ ಹೇಳಿದ್ರು, ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳಿದ್ರು ಕೂಡ ನಿಮ್ಮಲ್ಲಿ ಈ 3 ಸ್ವಭಾವ ಇತ್ತು ಅಂತ ಅಂದರೆ ಯೂನಿವರ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಹೆಲ್ಪ್ ಮಾಡಲ್ಲ. ಬದಲಾಗಿ ನೀವು ಎಷ್ಟೇ ಕಣ್ಣೀರು ಹಾಕ್ತಾ ಇರಿ, ಎಷ್ಟೇ ಬೇಜಾರು ಮಾಡ್ತಾ ಇರಿ, ಅಥವಾ ಎಷ್ಟೇ ಒದ್ದಾಡ್ತಾ ಇದ್ರು ಯೂನಿವರ್ಸ್ ನೋಡಿಯೂ ನೋಡದೇ ಇರೋ ಥರ ಇರುತ್ತೆ, ಕೇಳಿಯೂ ಕೇಳದೇ ಇರೋ ಥರ ಇರುತ್ತೆ. ಹಾಗಾದರೆ ಯೂನಿವರ್ಸ್ಗೆ ಬೇಜಾರು ಅಥವಾ ಸಿಟ್ಟು ತರಿಸುವಂತಹ ಆ 3 ಸ್ವಭಾವಗಳು ಯಾವುದು? ಇವತ್ತಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನೀವೇನಾದರೂ ಮಾಡಿದ್ದೆ ಆದರೆ ಇಮ್ಮಿಡಿಯೇಟ್ ನೆಕ್ಸ್ಟ್ ಮೊಮೆಂಟೇ ನಿಮ್ಮ ಲೈಫ್ನಲ್ಲಿ ಮ್ಯಾಜಿಕ್ ಆಗಲು ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಯೂನಿವರ್ಸ್ ಕೂಡ ನಿಮ್ಮ ಜೊತೆ ಸದಾ ನಿಂತು ನಿಮಗೆ ಆಶ್ಚರ್ಯ ತರಿಸುವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಯೂನಿವರ್ಸ್ಗೆ ಸಿಟ್ಟು ತರಿಸುವಂಥ ಅಥವಾ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ಇಂದ ನಿಮ್ಮನ್ನ ದೂರ ಕಳಿಸುವಂತಹ ಫಸ್ಟ್ ಟಾಕ್ಸಿಕ್ ಸ್ವಭಾವ ಯಾವುದು ಅಂತ ಅಂದ್ರೆ ಓವರ್ ಗಿವಿಂಗ್ ಅಂತ ಅಂದ್ರೆ ಏನು? ಅಳತೆ ಮೀರಿದ ಪ್ರೀತಿ, ಕಾಳಜಿ ಅಥವಾ ಸಹಾಯ, ಟೈಮ್. ಸೊ ಸಹಾಯ ದುಡ್ಡಿನ ರೂಪದ ಸಹಾಯ ಇರ್ಬೋದು ಅಥವಾ ಬೇರೆ ರೀತಿಯ ಸಹಾಯ ಇರ್ಬೋದು. ಒಟ್ಟಾರೆ ಅಳತೆ ಮೀರಿ ಪ್ರೀತಿ, ಟೈಮ್, ಎನರ್ಜಿ, ಸಹಾಯವನ್ನ ನೀವು ಕೊಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಂತ ಅಂದ್ರೆ, ಸಮ್ವೇರ್ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಿ ಬೇರೆಯವರಿಗೆ ಒಳ್ಳೆಯವರಾಗಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಯಾವಾಗ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ, ಯೂನಿವರ್ಸ್ ಕೊಡುವಂಥದ್ದು ನೀವು ರಿಸೀವ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಓವರ್ ಗಿವರ್ಸ್ ಏನಿರ್ತಾರೆ ಯೂನಿವರ್ಸ್ಗೆ ಕೂಡ ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ, ಒಂದು ಸಣ್ಣ ಎಕ್ಸಾಂಪಲ್, ಈಗ ನಿಮ್ಮ ಕೈ ಮೇಲೆ ಒಂದು ಸೊಳ್ಳೆ ಕೂತಿದೆ ಅಂತ ತಿಳ್ಕೊಳ್ಳಿ. ಆ ಸೊಳ್ಳೆ ಕೂತು ನಿಮ್ಮ ರಕ್ತನ ಹೀರ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಸೊಳ್ಳೆನ ನೋಡಿ ನೀವು ಏನಂತೀರ? ಸೊ ಸೊಳ್ಳೆ ರಕ್ತ ಹೀರ್ತಾ ಇದೆಯಲ್ಲ, ಮೋಸ್ಟ್ಲಿ ಪಾಪ ಅದಕ್ಕೆ ಭಾಳ ಹಸಿವೆ ಆಗಿರಬೇಕು, ಹೀರ್ಲಿ, ನನ್ನ ರಕ್ತ ಹೀರ್ಲಿ, ಅದ್ರ ಹೊಟ್ಟೆ ತುಂಬಿ ಆದಮೇಲೆ ತನ್ನಿಂದ ತಾನೇ ಹಾರೋಗ್ಲಿ, ಅದಕ್ಕೇನು ಹಾನಿ ಮಾಡೋದು ಬೇಡ ಅಂತ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ತಾನೆ. ಸೊ ನಿಮ್ಮ ಸೇಫ್ಟಿ ಮುಖ್ಯ. ಆ ಸೊಳ್ಳೆ ಏನಾದರೂ ನಿಮ್ಮ ರಕ್ತ ಹೀರ್ಲಿಕ್ಕೆ ಬಿಟ್ರಿ ಅಂತ ಅಂದರೆ ರೋಗ ಬರೋ ಸಾಧ್ಯತೆ ಇರುತ್ತೆ, ಯಾರಿಗೊತ್ತು ಅಲ್ವಾ? ಸೊ ಈಗ ಏನಂತ ಅಂದರೆ, ದ ಮೊಮೆಂಟ್ ಸೊಳ್ಳೆ ಕೂದ ತಕ್ಷಣ ಓಡಿಸ್ತೀರಾ, ಅದಕ್ಕೆ ರಕ್ತ ಹೀರ್ಲಿಕ್ಕೆ ಬಿಡಲ್ಲ, ಹೌದಾ? ಸೇಮ್ ವೇ ನಿಮ್ಮ ಲೈಫ್ನಲ್ಲಿ, ಆಯ್ತಾ, ನೀವು ಓವರ್ ಗಿವರ್ಸ್ ಆದಾಗ ನೀವು ಓವರ್ ಟೇಕರ್ಸ್ನ ಅಟ್ರಾಕ್ಟ್ ಮಾಡ್ತೀರಾ ಯೂನಿವರ್ಸಿಗೆ. ಅದಕ್ಕೆ ನಿಮ್ಮ ಮೇಲೆ ಈ ರೀತಿ ಸ್ವಭಾವ ಇದ್ದಾಗ ಬಹಳ ಸಿಟ್ಟು ಬರುತ್ತೆ. ಯಾಕೆ? ನೀವು ಓವರ್ ಗಿವಿಂಗ್ ಪರ್ಸನ್ ಆಗಿದ್ದಾಗ ಓವರ್ ಟೇಕರ್ಸ್ನ ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ಓವರ್ ಟೇಕರ್ಸ್ ಅಂತ ಅಂದರೆ ಯಾರು? ನಿಮ್ಮನ್ನು ಸ್ವಾರ್ಥಕ್ಕಾಗಿ ಅಥವಾ ಸ್ವಾರ್ಥ, ಮನಿ ರಿಲೇಟೆಡ್ ಇರ್ಬೋದು ಅಥವಾ ಇಮೋಷ್ನಲಿ ಇರ್ಬೋದು, ತಮ್ಮ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳನ್ನು ನೀವು ಅಟ್ರಾಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಅಥವಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಮೋಷ್ನಲಿ ಡ್ರೇನ್ ಮಾಡುವಂತಹ ವ್ಯಕ್ತಿಗಳನ್ನು ನೀವು ಅಟ್ರಾಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಯಾವಾಗ ನೀವು ಓವರ್ ಗಿವರ್ಸ್ ಆದಾಗ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ನೀವು ಯಾವಾಗ ಓವರ್ ಗಿವರ್ಸ್ ಆಗಿರ್ತೀರ, ನೀವು ಮನಿ ಪ್ರಾಬ್ಲಮ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀರ. ಈವನ್ ದೋ ನೀವು ಮನಿಯನ್ನು ಫಿಸಿಕಲಿ ಕೊಡದೇ ಇದ್ರೂ ಕೂಡ, ಮನಿ ವಿಷಯದಲ್ಲಿ ನೀವು ಆರಾಮಾಗಿ ತಗೊಂಡ್ರೂ ಕೂಡ, ನೀವು ಓವರ್ ಗಿವರ್ಸ್ ಆದ್ರಿ ಅಂತ ಅಂದರೆ ಮನಿ ರಿಲೇಟೆಡ್ ಪ್ರಾಬ್ಲಮ್ನ ಅಟ್ರಾಕ್ಟ್ ಮಾಡ್ತೀರ. ಯಾಕೆ ಅಂತ ಅಂದರೆ, ಗಾಡೆಸ್ ಲಕ್ಷ್ಮಿ, ಆಯಿತಾ, ಪ್ರಾಸ್ಪ್ಯಾರಿಟಿ, ಗ್ರೇಸ್, ಬ್ಯೂಟಿ, ಸೊ ಇವೆಲ್ಲದರ ಗಾಡೆಸ್ ಏನಿದ್ದಾರೆ, ದೇವಿ ಏನಿದ್ದಾರೆ ಲಕ್ಷ್ಮಿ. ಲಕ್ಷ್ಮಿಗೆ ಯಾರು ತನ್ನನ್ನು ಕಡೆಗಣಿಸಿ, ತನ್ನ ಇಷ್ಟ, ತನ್ನ ಟೈಮ್, ತನ್ನ ಎನರ್ಜಿಯನ್ನು ಯಾರು ಕಡೆಗಣಿಸಿ ಒಳ್ಳೆಯವರಾಗಲಿಕ್ಕೆ ಹೋಗಿ ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅಂಥವ್ರು ಇಷ್ಟ ಆಗಲ್ಲ. ಅಂಥವ್ರ ಲೈಫಿಂದ ಆದಷ್ಟು ಬೇಗ ಲಕ್ಷ್ಮಿ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಲಕ್ಷ್ಮಿಗೆ ಈ ಓವರ್ ಗಿವಿಂಗ್ ಎನರ್ಜಿ ಇರಲಿ, ತನ್ನನ್ನು ತಾನು ವ್ಯಾಲ್ಯೂ ಮಾಡದೆ, ತನ್ನನ್ನು ತಾನು ಪ್ರೀತಿ ಮಾಡದೆ ಬೇರೆಯವರಿಗೆ ಒಳ್ಳೆಯವರಾಗುವಂಥ ಈ ಸ್ವಭಾವ ಇಷ್ಟ ಆಗಲ್ಲ.
ಸೊ ಅದಕ್ಕೋಸ್ಕರ ಏನಾಗುತ್ತೆ, ಯಾರೆಲ್ಲ ಓವರ್ ಗಿವರ್ಸ್ ಇರ್ತಾರೆ ಅವರ ಲೈಫ್ನಲ್ಲಿ ಮನಿ ರಿಲೇಟೆಡ್ ಪ್ರಾಬ್ಲಮ್ ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಯಾಕೆ? ಲಕ್ಷ್ಮಿಗೆ ಇಷ್ಟ ಇರಲ್ಲ. ಓವರ್ ಗಿವರ್ಸ್ ಆಗಿರ್ತೀರ ಅಂದ್ರೆ ಅಳತೆ ಮೀರಿ ನೀವು ಸಹಾಯ ಯಾಕೆ ಮಾಡ್ಲಿಕ್ಕೆ ಹೋಗಿರ್ತೀರ? ನಿಮಗೆ ನಿಮ್ ಸಹಾಯದ ಅಗತ್ಯ ಇರುತ್ತೆ, ನಿಮಗೆ ನಿಮ್ ಟೈಮಿನ ಅಗತ್ಯ ಇದೆ, ಪ್ರೀತಿ ಅಗತ್ಯ ಇರುತ್ತೆ. ಬಟ್ ಸ್ಟಿಲ್ ನಿಮಗೆ ನೀವು ಆ ಇಂಪಾರ್ಟೆನ್ಸ್ ಕೊಡದೆ ಬೇರೆಯವ್ರಿಗೆ ಯಾಕೆ ಒಳ್ಳೆಯವ್ರಾಗ್ಲಿಕ್ಕೆ ಹೋಗ್ತೀರಾ? ಸಮ್ವೇರ್ ಇದನ್ನ ಟ್ರಾಮಾ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಟ್ರಾಮಾ ರೆಸ್ಪಾನ್ಸ್ ಅಂತ ಅಂದ್ರೆ ಏನು? ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಪ್ರೀತಿ ಕಾಳಜಿ ಎಲ್ಲ ಈಸಿಯಾಗಿ ಸಿಗದೇ ಇದ್ದಾಗ ಚೈಲ್ಡ್ಹುಡಲ್ಲಿ ಯೂಶ್ವಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ಮಾರ್ಕ್ಸ್ ತೆಗೆದು ಅಪ್ಪ ಅಮ್ಮಂಗೆ ಪ್ರೂವ್ ಮಾಡಿ ಪ್ರೀತಿಯನ್ನು ಇಂಪಾರ್ಟೆನ್ಸನ್ನು ಅರ್ನ್ ಮಾಡ್ತಾರೆ. ಇನ್ನು ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಹಠ ಮಾಡಿ ಅಥವಾ ಏನಾದರೂ ಹಠ ಹಿಡಿದು ಅಪ್ಪ ಅಮ್ಮನ ಅಟೆನ್ಷನ್ ಗ್ರ್ಯಾಬ್ ಮಾಡಲಿಕ್ಕೆ. ಹಾಗಾದ್ರೆ ನೀವು ಯಾಕೆ ಓವರ್ ಗಿವರ್ಸ್ ಆಗಿರ್ತೀರ? ಬೇರೆಯವ್ರ ಎದುರಿಗೆ ಯಾಕೆ ನಾನು ಒಳ್ಳೆಯವಳಾಗಿರ್ಬೇಕು ಅಥವಾ ಒಳ್ಳೆಯವನಾಗಿರ್ಬೇಕು ಅಂತ ಟ್ರೈ ಮಾಡ್ತೀರಾ? ಸಂವೇರ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಪ್ರೀತಿ ಸಿಕ್ಕಿರಲ್ಲ, ಅರ್ನ್ ಮಾಡ್ಲಿಕ್ಕೆ ನೋಡಿರ್ತೀವಿ. ಈಗ ನಾವೆಲ್ಲ ಗ್ರೋನ್ ಅಪ್, ಹೌದಾ? ಸೊ ಪ್ರೀತಿ ಅನ್ನೋದನ್ನ ಅರ್ನ್ ಮಾಡೋ ಅಗತ್ಯ ಇಲ್ಲ. ನಾವೆಲ್ಲ ನ್ಯಾಚುರಲಿ ವಿ ಆಲ್ ಆರ್ ಲವ್ ಅನ್ನ ನಾವು ಅಟ್ರಾಕ್ಟ್ ಮಾಡೋದಷ್ಟೇ ಬಿಟ್ರೆ ಅದನ್ನ ನಾವು ಅರ್ನ್ ಮಾಡೋ ಅಥವಾ ಸಂಪಾದನೆ ಮಾಡೋ ಅಗತ್ಯ ಇಲ್ಲ. ಪ್ರೀತಿ ರೆಸ್ಪೆಕ್ಟ್ನ ಸಂಪಾದನೆ ಮಾಡಬೇಕು ಅಂತ ನಿಮ್ಮನ್ನ ನೀವು ಟ್ರೇಡ್ ಮಾಡಿದ್ರೆ ಅಥವಾ ನಿಮ್ಮ ಇಷ್ಟಗಳನ್ನ, ನಿಮ್ಮ ಇಂಪಾರ್ಟೆನ್ಸ್ನ ಅಥವಾ ನಿಮ್ಮ ಟೈಮ್ನ ಏನಾದರೂ ನೀವು ಮಾರ್ಕೊಳ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಲೈಫ್ನಲ್ಲಿ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಈ ಓವರ್ ಗಿವಿಂಗ್ ಹ್ಯಾಬಿಟ್ ಇಂದ ಹೊರಗಡೆ ಬರೋದಾದ್ರೂ ಹೇಗೆ? ಈಗ ಇನ್ನು ಮುಂದಿಂದ ನಿಮ್ಮ ಹತ್ರ ಯಾರೇ ಸಹಾಯ ಕೇಳ್ಕೊಂಡು ಬರಲಿ, ಹೆಲ್ಪ್ ಕೇಳ್ಕೊಂಡು ಬಂದಾಗ ಆಸ್ಕ್ ಯುವರ್ ಸೆಲ್ಫ್, ನಿಮಗೆ ನೀವೇ ಕ್ವೆಶನ್ ಕೇಳಿ, ಎದುರುಗಡೆ ಇರೋ ಪರ್ಸನ್ನಿಂದ ನಾನೇನು ಬಯಸ್ತಾ ಇದ್ದೀನಿ ಅಂತ. ಅವರಿಂದ ರೆಸ್ಪೆಕ್ಟ್ ಬೇಕು ಅಥವಾ ಅವ್ರಿಗೆ ಒಳ್ಳೆಯವರಾಗಬೇಕು, ಅವ್ರ ಜೀವನದಲ್ಲಿ ಸಹಾಯ ಮಾಡಿ ನಾನೇನೋ ಮಹಾನ್ ಅನ್ಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೆಲ್ಪ್ ಮಾಡ್ತಾ ಇದ್ರೆ ಏನಾಗುತ್ತೆ, ಯು ಆರ್ ಇನ್ ಡೇಂಜರ್. ಓಕೆನಾ? ಸೊ ಈ ಎನರ್ಜಿ ಲ್ಯಾಕ್ ಎನರ್ಜಿ, ಇದು ಲ್ಯಾಕ್ ಎನರ್ಜಿಯಿಂದ ಅಥವಾ ಈ ಔಟ್ ಆಫ್ ಅಲೈನ್ಮೆಂಟ್ ಎನರ್ಜಿಯಿಂದ ನೀವು ಏನೇ ಕೊಟ್ಟರು ಕೂಡ ಸಂವೇ ನಿಮ್ಮನ್ನು ನೀವು ಕಡೆಗಣಿಸ್ತಾ ಇದ್ದೀರಾ ಅನ್ನೋ ಅರ್ಥ. ಆ್ಯಂಡ್ ಆಲ್ಸೋ ಏನು, ನೀವು ಒಳ್ಳೆಯವ್ರು ಆಗಲಿಕ್ಕೆ ಅಥವಾ ಬೇರೆಯವ್ರ ಎದುರಿಗೆ ಇಮೇಜ್ ಮೇಂಟೈನ್ ಮಾಡಲಿಕ್ಕೆ ನೀವು ಸಹಾಯ ಮಾಡ್ತಾ ಇದ್ದಾಗ ಡೆಫಿನೆಟ್ಲಿ ಸೊ ಅದೇ ರೀತಿ ಇನ್ನೂ ವ್ಯಕ್ತಿಗಳನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಕೈಂಡ್ನೆಸ್ನ ಯೂಸ್ ತೊಗೊಳ್ಳೋ ಸೊ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವ್ರನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅದು ಬದಲಾಗಿ ನೀವೇನು ಮಾಡ್ಬೋದು ಅಂತ ಅಂದರೆ, ಲೈಕ್ ದ ಮೊಮೆಂಟ್ ಯಾರಾದರೂ ನಿಮ್ಮ ಹತ್ರ ಸಹಾಯ ಕೇಳಿದಾಗ ಆಸ್ಕ್ ಯುವರ್ ಸೆಲ್ಫ್, ನಾನು ಯಾಕೆ ಸಹಾಯ ಮಾಡ್ತಾ ಇದ್ದೀನಿ? ನನ್ನ ಮನಸ್ಸಿನ ಖುಷಿಗೋಸ್ಕರನ? ಹಾಗಂದ್ರೆ ಗೋ ಆ್ಯಂಡ್ ಹೆಲ್ಪ್. ಸೊ ಯಾವುದೇ ಟೈಮಲ್ಲಿ ಇರಲಿ ನೀವು ಹೆಲ್ಪ್ ಮಾಡಿ, ಬಟ್ ವಿದೌಟ್ ಎಕ್ಸ್ಪೆಕ್ಟೇಷನ್, ನಿಮ್ಮ ಖುಷಿಗೆ. ಸೊ ಅವ್ರ ಮುಖದಲ್ಲಿ ಸ್ಮೈಲ್ ನೋಡಿದಾಗ ಯು ವಿಲ್ ಬಿ ಹ್ಯಾಪಿ ಅಂತಂದರೆ ಗೋ ಆ್ಯಂಡ್ ಹೆಲ್ಪ್. ಸೊ ಯಾರಿಗೇ ಆಗಲಿ ಹೆಲ್ಪ್ ಮಾಡಿ. ಸೊ ಈ ರೀತಿ ಅಲೈನ್ಮೆಂಟಲ್ಲಿ ಇದ್ದು ನೀವು ಹೆಲ್ಪ್ ಮಾಡಿದಾಗ, ವಿದೌಟ್ ಎಕ್ಸ್ಪೆಕ್ಟೇಷನ್ ನೀವು ಹೆಲ್ಪ್ ಮಾಡಿದಾಗ ಏನಾಗುತ್ತೆ, ನೀವು ಆರಾಮಾಗಿರ್ತೀರ, ನಿಮ್ಮ ಎನರ್ಜಿ ಕೂಡ ಡ್ರೈನ್ ಆಗಲ್ಲ. ಸಮ್ವೇರ್ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ಕೊಳ್ತಾ ಇರ್ತೀರ. ಇಫ್ ಯು ಆರ್ ಓವರ್ ಗಿವರ್, ಇವತ್ತಿಂದಾನೇ ಹಾಗಾದರೆ ಈ ಓವರ್ ಗಿವಿಂಗ್ ಸ್ವಭಾವವನ್ನು ಬಿಟ್ಟುಬಿಡಿ. ಯೂನಿವರ್ಸ್ಗೆ ಸಿಟ್ಟು ತರಿಸುವಂಥ ನೆಕ್ಸ್ಟ್ ಸ್ವಭಾವ ಯಾವುದು ಅಂತ ಅಂದರೆ, ನಾವು ಯಾವಾಗ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇರಲ್ಲ, ಯಾವುದರ ನಡುವೆ ಸಾಫ್ಟ್ನೆಸ್ ಮತ್ತು ಸ್ಟ್ರೆಂತ್ನ ನಡುವೆ. ಓಕೆನಾ? ಈ ವಿನಮ್ರವಾಗಿರೋದು, ಈ ಶಾಂತ ರೀತಿಯಿಂದ ಇರೋದು ಜೊತೆಗೆ ಸ್ಟ್ರೆಂತ್, ಕೆಲವೊಂದು ಕಡೆ ನಮ್ಮ ಸ್ಟ್ರೆಂತನ್ನು ತೋರಿಸ್ಲೇಬೇಕು. ಇವೆರಡರ ನಡುವೆ ನಾವು ಯಾವಾಗ ಬ್ಯಾಲೆನ್ಸ್ ಮಾಡ್ತಾ ಇರಲ್ಲ, ಯೂನಿವರ್ಸ್ಗೆ ಇಷ್ಟ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನಾವು ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಆರಾಧಿಸ್ತೀವಿ, ಹೌದಾ? ಚಂದ್ರಘಂಟಾ ದೇವಿ ಹೆಸರೇ ಹೇಳೋ ಥರ ಚಂದ್ರನನ್ನ ಗಂಟೆಯ ರೀತಿ ಧರಿಸಿರುವಂಥ ದೇವಿ. ಸೊ ಈ ದೇವಿಯ ಮುಖ ನೋಡಿದಾಗ ಅತ್ಯಂತ ಪ್ರಶಾಂತವಾಗಿ ಪ್ರಸನ್ನವಾಗಿರ್ತಾರೆ. ಆ್ಯಂಡ್ ಆಲ್ಸೋ ತುಂಬ ಕಾಮ್ನೆಸ್ನ ರೇಡಿಯೇಟ್ ಮಾಡ್ತಾ ಇರ್ತಾರೆ. ಅವರು ನೋಡಿದ ತಕ್ಷಣ ಸಾಕು ಕಾಮ್ ಆಗುತ್ತೆ. ಅವ್ರ ಮುಖದಲ್ಲಿ ಮಂದಸ್ಮಿತೆ, ಆಯಿತಾ? ಮುಖ ಮಂದಸ್ಮಿತೆ ಇರುತ್ತೆ, 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತೆ. ಆ್ಯಂಡ್ ಆಲ್ಸೋ ಅವರ ಭುಜ ಏನಿರುತ್ತೆ, ಅವರ ಕೈಯಲ್ಲಿ ಅವರು ಯಾವಾಗಲೂ ವೆಪನ್ಸ್ ಹಿಡ್ಕೊಂಡು ರೆಡಿ ಇರ್ತಾರೆ. ಅಂದರೆ ಚಂದ್ರಘಂಟಾ ದೇವಿ ನಮಗೆ ಏನು ಹೇಳ್ತಾ ಇದ್ದಾರೆ, ಸಾಫ್ಟಾಗಿರೋ ಜಾಗದಲ್ಲಿ ಸಾಫ್ಟಾಗಿ ಇರಲೇಬೇಕು. ಸೊ ಲೈಫ್ನಲ್ಲಿ ಎಲ್ಲ ಟೈಮು ವೆಪನ್ ಹಿಡ್ಕೊಂಡು ಹೋರಾಟ ಮಾಡ್ಲಿಕ್ಕಾಗಲ್ಲ. ಆದರೆ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಟೈಮ್ ನಿಮ್ಮ ಸ್ಟ್ರೆಂತನ್ನು ತೋರಿಸಲೇಬೇಕು. ಸೊ ಈ ಬ್ಯಾಲೆನ್ಸನ್ನು ಚಂದ್ರಘಂಟಾ ದೇವಿ ಹೇಳ್ತಾ ಇರ್ತಾರೆ. ಸೊ ಇದನ್ನು ನಾವು ನಮ್ಮ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು? ನೀವು ಸಾಫ್ಟ್ ಆಗಿರಿ, ಕೈಂಡ್ ಆಗಿರಿ, ಒಳ್ಳೆಯವರಾಗಿರಿ. ಆದರೆ ಅದನ್ನು ಬೇರೆಯವರು
ಮಿಸ್ಯೂಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಅಥವಾ ಅದನ್ನು ಯೂಸ್ ತಗೊಳ್ಳೋ ಲೆವೆಲ್ಗೆ ಬಿಡೋ ಹಾಗಿಲ್ಲ. ಆಗ ನಿಮ್ಮ ಸ್ಟ್ರೆಂತನ್ನು ನೀವು ಯೂಸ್ ಮಾಡಲೇಬೇಕಾಗತ್ತೆ. ಕೆಲವೊಂದು ಸಲ ನೀವು ನಿಮ್ಮ ಫ್ರೆಂಡ್ಗೆ ಎಷ್ಟೇ ಒಳ್ಳೆ ಫ್ರೆಂಡ್ ಇದ್ರೂ ಕೂಡ ಅವರಿಗೆ ನೀವು ನೋ ಅನ್ನಲೇಬೇಕಾಗಿರುತ್ತೆ. ಸೊ ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ತಾ ಇವನ್ ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಅಂದರೆ, ಯು ಎಂಟರ್ ಇನ್ ಟು ಅ ರಿಲೇಷನ್ಶಿಪ್, ಓಕೆ ನಿಮಗೆ ಈಗ ಪಾರ್ಟ್ನರ್ ಇದ್ದಾರೆ, ಡನ್. ಆ ಪಾರ್ಟ್ನರನ್ನು ಮೆಚ್ಚಿಸೋಲ್ಲಿ, ಆ ಪಾರ್ಟ್ನರ್ ಬಿಟ್ಟು ಹೋಗಬಾರ್ದು, ನಿಮಗೆ ಅವರ ಇಂಪಾರ್ಟೆನ್ಸ್ ಸಿಗಲಿ ಅಂತ ನಿಮ್ಮನ್ನು ನೀವು ಅವರ ಇಚ್ಛೆಗೆ ತಕ್ಕಂತೆ ಮೌಲ್ಡ್ ಮಾಡ್ತಾ ಇದ್ದಾಗ, ನಿಮ್ಮ ಸ್ವಭಾವ ಇರಲಿ, ನಿಮ್ಮ ಟ್ಯಾಲೆಂಟ್ ಇರಲಿ, ನಿಮ್ಮ ನೇಚರ್, ನಿಮ್ಮ ಪರ್ಸ್ನಾಲಿಟಿ ಎಲ್ಲ ಒಂದು ಪರ್ಸನ್ ಮೇಲೆ ಫೋಕಸ್ ಮಾಡಿ ನಿಮ್ಮನ್ನು ನೀವು ಮೌಲ್ಡ್ ಮಾಡ್ತಾ ಎಲ್ಲೋ ಒಂದು ಕಡೆ ನಿಮ್ಮ ಸ್ಟ್ರೆಂತ್ ಸೈಡನ್ನು ನೀವು ಸಪ್ರೆಸ್ ಮಾಡ್ತಾ ಇರಬೇಕಾದ್ರೆ ನೀವು ಹ್ಯಾಪಿಯಾಗಿರಲ್ಲ. ಸೇಮ್ ಟೈಮ್ ಯೂನಿವರ್ಸಿಗೂ ಕೂಡ ಇಷ್ಟ ಆಗ್ತಾ ಇರಲ್ಲ. ಯಾಕೆ ಅಂತ ಅಂದರೆ, ನಮ್ಮಲ್ಲಿ ಪ್ರತಿ ಒಬ್ಬರೂ ಕೂಡ ಯೂನಿಕ್. ಸೊ ನಮಗೆ ನಮ್ಮದೇ ಆದಂತಹ ಸ್ವಭಾವ ಇದೆ, ಆದಂತಹ ಪರ್ಸ್ನಾಲಿಟಿ ಇದೆ. ಸೊ ನಾವು ಯಾರಿಗೋಸ್ಕರ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದಾಗ, ಮಾಡಿಫೈ ಮಾಡ್ಕೊಳ್ತಾ ಇದ್ದಾಗ, ನಮ್ಮದಲ್ಲದೆ ಇರೋ ತನವನ್ನು ನಾವು ಹೇರ್ತಾ ಇದ್ದಾಗ, ಅಥವಾ ಕನ್ನಡಿ ಮುಂದೆ ನೀವು ನಿಂತಾಗ ನಿಮ್ಮನ್ನೇ ನೀವು ಗುರುತಿಸದೇ ಇರುವಷ್ಟು ನಿಮ್ಮನ್ನು ನೀವು ಮಾಡಿಫೈ ಮಾಡ್ಕೊಳ್ತಾ ಇದ್ದಾಗ ಸಮ್ವೇರ್ ನೀವು ಹೆಲ್ದಿ ಆಗಿರಲ್ಲ, ನಿಮ್ಮ ನರ್ವಸ್ ಸಿಸ್ಟಮ್ ಹೆಲ್ದಿ ಆಗಿರಲ್ಲ. ಯಾವುದೇ ಒಳ್ಳೆಯ ರಿಲೇಷನ್ಶಿಪ್ ಅಥವಾ ಯಾವುದೇ ಒಳ್ಳೆಯ ಫ್ರೆಂಡ್ಶಿಪ್ ನಿಮ್ಮನ್ನು ನೀವು ತ್ಯಾಗ ಮಾಡಿ ಮೆಚ್ಚಿಸಿ ಅಂತ ಹೇಳಲ್ಲ. ಹೆಲ್ದಿ ರಿಲೇಷನ್ಶಿಪ್ ಏನು ಹೇಳುತ್ತೆ, ನೀವಾಗಿರಿ, ಯು ಫೋಕಸ್ ಆನ್ ಯುವರ್ ಸೆಲ್ಫ್, ನೀವು ಆರಾಮಾಗಿರಿ, ಆಮೇಲೆ ಉಳಿದಂಥ ಟೈಮ್ ನಮಗೆ ಕೊಡಿ. ಫ್ರೆಂಡ್ ಇರಲಿ, ಅದು ರಿಲೇಷನ್ಶಿಪ್ ಇರಲಿ. ಬಟ್ ಈಗ ಸ್ಟ್ರೆಂತ್ ಮತ್ತು ನಿಮ್ಮ ಸಾಫ್ಟ್ನೆಸ್ಸಿಗೆ ಬ್ಯಾಲೆನ್ಸ್ ಇದ್ದಾಗ ಏನಾಗುತ್ತೆ, ನೀವು ನೋ ಅನ್ನೋ ಜಾಗದಲ್ಲಿ ನೋ ಅಂತೀರಾ, ಆಮೇಲೆ ನೀವು ಎಲ್ಲಿ ಮಾತಾಡಬೇಕು ಆ ಟೈಮಲ್ಲಿ ಮಾತಾಡ್ತೀರಾ. ಎಲ್ಲ ಟೈಮು ಸೈಲೆಂಟಾಗಿರ್ಲಿಕ್ಕೂ ಆಗಲ್ಲ ಅಲ್ವಾ. ಸೊ ಕೆಲವೊಂದು ಟೈಮ್ ನೀವು ಮಾತಾಡಲೇಬೇಕು. ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಈ ಪರ್ಫೆಕ್ಟ್ ಬ್ಯಾಲೆನ್ಸ್ನ ನಾವೇನಾದ್ರು ಮೇಂಟೈನ್ ಮಾಡಿದ್ದೆ ಆದರೆ ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯೂನಿವರ್ಸಿಗೂ ಕೂಡ ಅಷ್ಟೇ ತನ್ನ ಮೇಲೆ ತನ್ನ ಮಕ್ಕಳು ಓವರ್ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಈ ಪರ್ಫೆಕ್ಟ್ ಆಗಿ ನೀವು ಸಾಫ್ಟ್ನೆಸ್ ಮತ್ತೆ ಸ್ಟ್ರೆಂತ್ನ ನಡುವೆ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಯೂನಿವರ್ಸ್ ಈಸಿಯಾಗಿ ನಿಮ್ಮನ್ನ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯೂನಿವರ್ಸ್ಗೆ ಇಷ್ಟ ಆಗದೆ ಇರೋ ಮೂರನೇ ಸ್ವಭಾವ ಯಾವುದು ಅಂತಂದ್ರೆ ಬೇಗ ಸೋಲೊಪ್ಕೊಬಿಡೋದು, ಅತಿಯಾಗಿ ಹೆದರೋದು. ಓಕೆನಾ. ಸೊ ಯೂನಿವರ್ಸ್ ನಮ್ಮ ಜೊತೆ ಇದೆ, ಯೂನಿವರ್ಸ್ನ ಶಕ್ತಿ, ಸ್ಟ್ರೆಂತ್ ನಮ್ಮ ಜೊತೆ ಇದೆ, ಹೌದಾ. ಸೊ ಯೂನಿವರ್ಸ್ನ ನಂಬಿ ನಾವು ಮುಂದುವರೆದಿದ್ದೆ ಆದರೆ, ಫಿಯರ್ಲೆಸ್ ಆಗಿ ಹೋಗಿದ್ದೆ ಆದರೆ ಯೂನಿವರ್ಸ್ ಖುದ್ದು ನಮ್ಮ ಜೊತೆಗೆ ನಿಂತು ಗೈಡ್ ಮಾಡಿ ಮುಂದೆ ನಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಸ್ವಲ್ಪ ಥಿಂಗ್ಸ್ ಆಚೆ ಈಚೆ ಆದಾಗ ನಾವು ಅತಿಯಾಗಿ ಇಲ್ಲ, ಐ ಗಿವ್ ಅಪ್, ನನ್ನಿಂದ ಸಾಧ್ಯ ಇಲ್ಲ, ನನ್ನ ಹಣೆ ಬರನೇ ಹೀಗೆ. ಸೊ ಈ ರೀತಿ ನಾವು ಮಾತಾಡ್ತಾ ಇರೋದು ಯೂನಿವರ್ಸ್ಗೆ ಇಷ್ಟ ಆಗಲ್ಲ. ನವರಾತ್ರಿಯ 7ನೇ ದಿನ ನಾವು ದುರ್ಗೆಯ ಕಾಳರಾತ್ರಿ ರೂಪವನ್ನು ಆರಾಧಿಸ್ತೀವಿ, ಹೌದಾ. ಯಾವಾಗ ರಾಕ್ಷಸರು ನಮ್ಮನ್ನ ತಡೆಯೋರೇ ಇಲ್ಲ, ನಮಗೆ ಲಿಮಿಟ್ಟೇ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಅಟ್ಟಹಾಸವನ್ನು ಮೆರೀತಾ ಇರಬೇಕಾದ್ರೆ ಬಂದಿದ್ದೆ ಕಾಳರಾತ್ರಿಯ ರೂಪ. ಸೊ ಕಾಳರಾತ್ರಿ ಎಷ್ಟು ಫಿಯರ್ಲೆಸ್ ಅಂತ ಅಂದರೆ, ಸಾವನ್ನು ಕೂಡ ಹೆದರಿಸುವವಳು ಅಂತ. ಸೊ ಕಾಳರಾತ್ರಿ ಯಾರನ್ನು ಕೇರೆ ಮಾಡಲ್ಲ, ಫಿಯರ್ಲೆಸ್ ಆಗಿ ಮುಂದುವರಿತಾ ಇರೋದು, ಆದರೆ ಅಷ್ಟೇ ಪವಿತ್ರವಾದ ರೂಪ ಅದು. ಸೊ ಕಾಳರಾತ್ರಿ ಏನಂತ ಅಂದರೆ, ನಮ್ಮ ಒಳಗಡೆ ಕೂಡ ಕಾಳಿ, ಆಯಿತಾ, ಫಿಯರ್ಲೆಸ್ ಕಾಳಿ ನಮ್ಮ ಎಲ್ಲರ ಒಳಗೂ ಕೂಡ ಇದೆ. ಜಸ್ಟ್ ರಿಮೆಂಬರ್, ನಿಮ್ಮ ಲೈಫ್ನಲ್ಲಿ ನೀವು ಕೂಡ ಎಷ್ಟೋ ಚಾಲೆಂಜಸ್ನ ಫಿಯರ್ಲೆಸ್ ಆಗಿ ಎದುರಿಸಿ ಬಂದಿರೋದಿದೆ ಅಲ್ವಾ. ಕಾಳಿ ಏನಿದೆ, ಆ ಫಿಯರ್ಲೆಸ್ನೆಸ್, ಮುಂದುವರಿಯೋದು, ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಅವು ನಮ್ಮ ಒಳಗಡೆನೇ ಇದೆ. ಆದರೆ ಅದನ್ನ ಜಾಗೃತ ಮಾಡುವಂತಹ ಅವಶ್ಯಕತೆ ಇರುತ್ತೆ, ಅಥವಾ ನೆನಪು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಅಷ್ಟೇ. ಇನ್ನು ಮುಂದೆ ನಿಮ್ಮ ಲೈಫ್ನಲ್ಲಿ ಯಾವುದೇ ಚಾಲೆಂಜಸ್ ಬರಲಿ, ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋಬೇಡಿ. ಬದಲಾಗಿ ಏನು, ಕಾಳಿ, ನಿಮ್ಮ ಒಳಗಡೆ ಇರುವ ಕಾಳಿಯನ್ನ ಜಾಗೃತಗೊಳಿಸಿ. ಸೊ ಆ ಅಂಧಕಾರ ಏನಿದೆ, ನಮ್ಮ ಒಳಗಡೆ ಇರುವಂಥ ಅಂಧಕಾರವನ್ನು ನಾಶ ಮಾಡುವಂತಹ ಶಕ್ತಿ ನಮ್ಮ ಒಳಗಡೆ ಇರುವಂತಹ ಕಾಳಿಗಿದೆ. ಸೊ ಈಗ ಏನು, ನೀವು ದ ಮೊಮೆಂಟ್ ಚಾಲೆಂಜ್ ಬಂದ ತಕ್ಷಣ ನೀವೇನು ಮಾಡ್ಬೋದು, ಫಸ್ಟ್ ಹೆದರೋ ಅಗತ್ಯ ಇಲ್ಲ. ಯೂನಿವರ್ಸ್ ನಿಮ್ಮ ಜೊತೆ ಇದೆ. ನಿಮ್ಮ ಒಳಗಡೆ ಇರುವಂತಹ ಇಮ್ಮೆನ್ಸ್ ಸ್ಟ್ರೆಂತ್ ಅಥವಾ ಆ ಕಾಳಿಯನ್ನು ನೆನಪು ಮಾಡ್ಕೊಳ್ಳಿ. ಸೊ ಆಮೇಲೆ ಏನಂತ ಅಂದರೆ, ಟ್ರಸ್ಟ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಬೇರೆಯವರ ಮಾತಿಗೆ, ಬೇರೆಯವರ ಒಪಿನಿಯನ್ನಿಗೆ ಓವರ್ ಸೆನ್ಸಿಟಿವ್ ಆಗೋದನ್ನು ಬಿಟ್ಟು ನಿಮ್ಮ ಒಳಗಿರುವ ಕಾಳಿಯನ್ನು ಹೊರಗಡೆ ತನ್ನಿ. ಕಾಳಿ ಯಾರಿಗೂ ಕೇರ್ ಮಾಡಲ್ಲ. ಸೊ ಶಿ ಈಸ್ ಫೋಕಸ್ಡ್. ಸೇಮ್ ವೇ ನೀವು ಕೂಡ ಅಷ್ಟೇ. ಹಾಗಂತಾರೆ ಹೀಗಂತಾರೆ, ಅವ್ರ ಒಪಿನಿಯನ್ ಇವ್ರ ಒಪಿನಿಯನ್ ಡಸಂಟ್ ಮ್ಯಾಟರ್. ದಿಸ್ ಇಸ್ ಯುವರ್ ಲೈಫ್.
ಸೊ ಯು ಓನ್ಲಿ ನೋ ವಾಟ್ ಯು ಹ್ಯಾವ್ ಗಾನ್ ಥ್ರೂ. ಹೌದಾ? ಸೊ ಏನೆಲ್ಲನ ಮೀರಿ ನೀವು ಇಲ್ಲಿ ತನಕ ಬಂದಿದ್ದೀರಾ ಒಬ್ರಿಗೆ ಗೊತ್ತು. ಸೊ ಹಾಗಾದ್ರೆ ಬೇರೆಯವರ ಒಪಿನಿಯನ್ ಡಸಂಟ್ ಮ್ಯಾಟರ್. ಬೇರೆಯವರಿಗೆ ಬಹುಶಃ ನಿಮ್ಮ ಒಳಗಡೆ ಇರುವಂತಹ ಕಾಳಿಯ ಪರಿಚಯ ಇಲ್ಲ, ನಿಮ್ಮ ಒಳಗಡೆ ಇರುವಂತಹ ಸ್ಟ್ರೆಂತ್ನ ಪರಿಚಯ ಇಲ್ಲ. ಅದಕ್ಕೋಸ್ಕರ ಮಾತಾಡ್ಬೋದು, ಲೆಟ್ ದೆಮ್ ಟಾಕ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನೀವೇನು ಮಾಡ್ಬೋದು, ಮುಂದುವರಿಯಿರಿ. ಯಾವತ್ತೂ ಕೂಡ ಅಷ್ಟೇ, ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ಏನಿದೆ, ಓವರ್ ಗಿವಿಂಗ್ ಹ್ಯಾಬಿಟ್ನ ಕಮ್ಮಿ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ಆ ಬ್ಯಾಲೆನ್ಸ್ ಏನಿದೆ ಈಗ ನಿಮ್ಮ ಸಾಫ್ಟ್ನೆಸ್ ಸ್ಟ್ರೆಂತಿನ ನಡುವೆ ಬ್ಯಾಲೆನ್ಸ್, ಮತ್ತು ಫಿಯರ್ಲೆಸ್ ಆಗಿ ಮುಂದುವರಿತಾ ಹೋಗ್ತಾ ಇದ್ದಂಗೆ ಯೂನಿವರ್ಸ್ ತನ್ನಿಂದ ತಾನೇ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗಲೂ ಯೂನಿವರ್ಸ್ಗೆ ತನ್ನ ಮಕ್ಕಳು ತನ್ನ ಮೇಲೆ ಓವರ್ ಡಿಪೆಂಡೆಂಟ್ ಆಗೋದು ಇಷ್ಟ ಆಗಲ್ಲ. ಅದಕ್ಕೆ ಯಾವಾಗ ನೀವು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ, ನೀವು ನಿಮ್ಮ ಓನ್ ಚಿಯರ್ ಲೀಡರ್ ಆಗ್ತಿರೋ, ನಿಮಗೆ ನೀವೇ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಆಗ ಯೂನಿವರ್ಸ್ ನಿಮ್ಮ ಜೊತೆ ಬಂದು ನಿಂತು ಸಪೋರ್ಟ್ ಮಾಡಿ. ನಮ್ಮನ್ನೇ ನಾವು ಕಡೆಗಣಿಸಿ ಎಲ್ಲೋ ಒಂದ್ ಕಡೆ ನಾವು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿದಾಗ ಯೂನಿವರ್ಸಿಗೆ ಇಷ್ಟ ಆಗಲ್ಲ. 9 ದಿನ ನಾವು ನವದುರ್ಗೆಯರನ್ನ ಆರಾಧಿಸ್ತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ನವದುರ್ಗೆಯರು ನಮ್ಮ ಒಳಗಡೆನೆ ಇದ್ದಾರೆ. ಹೌದಾ? ಸೊ ಯಾವ ಟೈಮಿಗೆ ದುರ್ಗೆಯ ಯಾವ ಸ್ವಭಾವ ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸೊ ಈ 3 ಹ್ಯಾಬಿಟ್ ನೀವು ಇವತ್ತಿಂದಾನೇ ಬಿಟ್ರಿ ಅಂತ ಅಂದರೆ ನಿಮ್ಮ ಲೈಫ್ನಲ್ಲಿ ಇಮ್ಮಿಡಿಯೇಟ್ ನೆಕ್ಸ್ಟ್ ಮೊಮೆಂಟೇ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಬೆಸ್ಟ್ ರಿಸಲ್ಟ್ಸ್ನ ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅಂತ ಖಂಡಿತ ತಿಳಿಸಿ. ಈ 3 ಸ್ವಭಾವದಲ್ಲಿ ನಿಮ್ಮಲ್ಲಿ ಯಾವ ಸ್ವಭಾವ ಇದೆ, ಯಾರೆಲ್ಲ ಈ ಸ್ವಭಾವವನ್ನು ಬಿಡಲಿಕ್ಕೆ ರೆಡಿ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.